ನೋಡಿ ಫ್ರೆಂಡ್ ಅವ್ನು ಕರಿ ಬಟ್ಟೆ ಹಾಕೊಂಡಿದ್ದ ಫ್ರೆಂಡ್ ಯಾಕೆ ಅಂತ ಗೊತ್ತಿಲ್ಲ. ಹುಡುಗಿ ಹುಡ್ಕೊಡಿ, ಚೆನ್ನಾಗಿರೋ ಹುಡುಗಿ ಹುಡ್ಕೊಡಿ. ನೋಡಿ ಗೈಸ್, ಸಿಂಗಸಂದ್ರ ಬಂದ್ಬಿಡ್ತು ನಮ್ಮ ಏರಿಯಾಗೂ ಮೆಟ್ರೋ ಫೈನಲ್ಲಿ. ಲೆಟ್ಸ್ ಗೋ ಗೈಸ್. ನೋಡಿ ಇಲ್ಲಿ ಹೆಂಗಿದೆ ರೋಡು, ಓಡಾಡೋಕ್ಕೆ ಆಗಲ್ಲ ಗೈಸ್, ನೀರು ನಿಂತ್ಕೊಂಡ್ಬಿಟ್ಟಿರುತ್ತೆ. ದಯವಿಟ್ಟು ಸರ್, ರೆಸ್ಪೆಕ್ಟೆಡ್ ಸರ್, ಮೇಡಮ್, ಯಾರಾದರೂ ನೋಡ್ತಾ ಇದ್ರೆ ಇದಕ್ಕೆ ಸಂಬಂಧಪಟ್ಟವರು ದಯವಿಟ್ಟು ಸರಿ ಮಾಡಿಸಿ, ಅಟ್ಲೀಸ್ಟ್ ಪ್ಯಾಚ್ ಆದರೂ ಮಾಡಿಸಿ. ನಾನು ಬಟರ್ ಫ್ರೂಟ್ ಬಾಯೊಳಗೆ ತುಂಬ್ಕೊಂಡು ಚಿಕ್ಕಡಿ 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 ಚಿಕ್ಕ ಅಲ್ಲಾಡ್ಸು ಅಲ್ಲಾಡ್ಸು ಅಲ್ಲಾಡ್ಸು. ಸೊ ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ, ನಾನು ನಿಮ್ಮ ರೋಹನ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್, ವೆಲ್ಕಮ್ ಬ್ಯಾಕ್ ಟು ಮೈ ಡೈಲಿ ಬ್ಲಾಗ್ಸ್. ಮಾತಾಡೋ ಏನಾದ್ರು. ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಡೈಲಿ ಬ್ಲಾಗ್. ಕಂಗ್ರ್ಯಾಚುಲೇಷನ್ ಗೈಸ್, ಮಧ್ಯಪ್ರದೇಶಿಂದ ಆಕಾಶ್ ವಾಪಸ್ ಬಂದಿದ್ದಾನೆ ಗೈಸ್. ಅದಕ್ಕೆ ಇವತ್ತು ಒಂದು ಡೈಲಿ ಬ್ಲಾಗ್ ಸ್ಟಾರ್ಟ್ ಮಾಡೋಣ. ಅವನ ಜೊತೆ ಒಂದು ಕಂಟೆಂಟ್ಸ್ ಮಾಡೋದಿದೆ. ಮತ್ತೆ ಅವನು, ನಾನು ಹೇಳಿದ್ನಲ್ಲ ಲಾಸ್ಟ್ ಬ್ಲಾಗಲ್ಲಿ, ಇಲ್ಲಿಂದ ಊಟನ ಇಲ್ಲಿಂದ ತಿಂಡಿನ ತುಂಬ ಮಿಸ್ ಮಾಡ್ತಾ ಇದ್ದ ಅಂತ. ಅದಕ್ಕೆ ಅವನಿಗೋಸ್ಕರ ನಾನು ಪುಳಿಯೋಗರೆ ಮಾಡ್ತಾ ಇದ್ದೀನಿ ಇವತ್ತು. ಅವನು ಪುಳಿಯೋಗರೆ ಅಂದರೆ ತುಂಬ ಇಷ್ಟ. ಅದು ನಾನು ಮಾಡೋ ಪುಳಿಯೋಗರೆ ಅಂದರೆ ಇನ್ನೂ ತುಂಬ ಇಷ್ಟ. ಅದಕ್ಕೆ ಅವನಿಗೋಸ್ಕರ ಇವತ್ತು ಪುಳಿಯೋಗರೆ ಮಾಡ್ತಾ ಇದ್ದೀನಿ. ಸೊ ಇಲ್ಲಿಂದಾನೆ ಸ್ಟಾರ್ಟ್ ಮಾಡ್ಬಿಡೋಣ ಅನ್ಕೊಂಡೆ ಬ್ಲಾಗು. ಬನ್ನಿ ಹೋಗೋಣ, ಮಾತಾಡ ಏನಾದ್ರು. ಗೈಸ್, ಇವಾಗ ಪುಳಿಯೋಗರೆ ಮಾಡೋಣ. ನಮ್ಮಮ್ಮ ಇವತ್ತು ನನ್ನ ಟೀ ಶರ್ಟ್ ಚೆನ್ನಾಗಿದೆ ಅಂತ ಹೇಳಿದ್ದಾರೆ ಗೈಸ್. ಔಟ್ಫಿಟ್ ಹೇಗಿದೆ? ಕ್ಯೂಟ್ ಆಗಿದ್ದೀನಲ್ಲ? ನಮ್ಮ ಅಮ್ಮಂಗೆ ಇವತ್ತು ರೆಸ್ಟ್ ಕೊಟ್ಟಿದ್ದೀನಿ. ನಾನೇ ಅಡುಗೆ ಮಾಡ್ತಾ ಇದ್ದೀನಿ. ನಾನು ಅಡುಗೆ ಮಾಡ್ತೀನಿ, ನಮ್ಮಮ್ಮ ಕುತ್ಕೊಂಡು ತಿನ್ಬಿಟ್ಟು ಹೇಗಿದೆ ಅಂತ ಹೇಳಿ. ಆಕಾಶ್ ಬಂದಿದ್ದಾನೆ, ಅವ್ನು ಪುಳಿಯೋಗರೆ ಮಾಡ್ತಾ ಇದ್ದಾರೆ. ನನ್ಗೋಸ್ಕರ ಮಾಡ್ತಾ ಇದೆಯಾ ಅಂತ ಬಂದು. ಅಯ್ಯೋ, ನಿನಗೆಲ್ಲಪ್ಪ ಪುಳಿಯೋಗರೆ ಮಾಡ್ತಾರೆ, ನನಗೋಸ್ಕರ ಕಣಪ್ಪ. ಇವ್ನು ಪುಳಿಯೋಗರೆ ಫ್ಯಾನ್ ಆಗ್ಬಿಟ್ಟೆ ಇವಾಗ ನನ್ನ ಹತ್ರ ಪುಳಿಯೋಗರೆ ಮಾಡ್ಕೊಂಡು ನಮ್ಮ ಅಮ್ಮ ಹೊಗಳ್ತಾ ಇದಾರೆ, ಆಕಾಶ್ ಹೊಗಳ್ತಾ ಇದ್ದಾನೆ. ಗರ್ಲ್ಸ್ ಎಸ್ಪೆಷಲಿ ಕೇಳಿಸ್ಕೊಳ್ಳಿ, ಅಡಿಗೆ ತುಂಬಾ ಚೆನ್ನಾಗಿ ಮಾಡ್ತೀನಿ. ಏನಂತೀರಾ? ಓಕೆ, ಬೇಡಪ್ಪ, ಪುಳಿಯೋಗರೆ ತಿನ್ನಕ್ ಬಂದಿದ್ಯಾ? ಆಯ್ತು ಬನ್ನಿ ಪುಳಿಯೋಗರೆ ಮಾಡೋಣ. ಇಲ್ಲಿ ನಮ್ಮಮ್ಮ ಆಲ್ರೆಡಿ ಐಟಮ್ಸ್ ಎಲ್ಲ ರೆಡಿ ಮಾಡಿ ಇಟ್ಟಿದ್ದಾರೆ. ನಾನೇನಿಲ್ಲ ಅಂದ್ರೆ ಕಟ್ ಮಾಡಿ ಇಟ್ಟಿದ್ದಾರೆ ಎಲ್ಲದನ್ನು. ನನ್ಗೆ ಇದನ್ನೆಲ್ಲ ಕಟ್ ಮಾಡೋದೆಲ್ಲ ಗೊತ್ತಿಲ್ಲ. ಏನೇನ್ ಬೇಕು ಅಂತ ನಾನೇ ಹೇಳಿದ್ದು, ಬಟ್ ಕಟ್ ಮಾಡಿಲ್ಲ. ರೆಡಿ ಮಾಡೋದು ನಾನೇ. ಪುಳಿಯೋಗರೆ ಮಾಡೋದು ದೊಡ್ಡ ವಿಷಯ ಅಲ್ಲ ಅಂತ ನೀವು ಅನ್ಕೊಬೋದು. ಪೌಡ್ರ್ ಹಾಕಿದ್ರೆ ಹಾಕಿದ್ರೆ ಪುಳಿಯೋಗರೆ ಆಗ್ಬಿಡುತ್ತೆ ಅಂತ. ಬಟ್ ಅದಕ್ಕೂ ಸ್ವಲ್ಪ ರೆಸಿಪಿಗಳಿದೆ, ಹಿಂಗೆ ಮಾಡಬೇಕು ಅಂತ. ಅವಾಗಲೇ ಚೆನ್ನಾಗಿ ಬರೋದು ಪುಳಿಯೋಗರೆ. ಬನ್ನಿ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಮಾಡ್ಕೊಂಡು ತಿಂತಾ ಇರಿ, ನಗ್ತಾ ಇರಿ. ಚೆನ್ನಾಗಿದೆಯಾ ಅಂತ ಕಮೆಂಟ್ ಮಾಡಿ. ಚಟಪಟ ಓಕೆ, ಏನ್ ಮಾಡ್ಬೇಕು ಅಂತ ನಮ್ಮ ಹುಡುಗ ಹೇಳ್ಕೊಡ್ತಾನೆ. ಮೊದಲು ಎಲ್ಲರೂ ಹೇಳ್ತಾರೆ ಅಡಿಗೆ ಮಾಡ್ಬೇಕು. ಏನ್ ಮಾಡ್ತಾ ಇದೀನಿ? ಮೊದಲು ಲೈಟ್ ಹಚ್ತಾ ಇದ್ದಾನೆ. ಟಿಚ್ಕು ಬಂತ ಇಲ್ಲ, ಬರ್ತಾ ಇಲ್ಲ ಬಂತು. ಆಮೇಲೆ ರುಚಿಗೆ ತಕ್ಕಷ್ಟು ಎಣ್ಣೆ. ಅಲ್ಲ ಆಲ್ರೆಡಿ ಎಣ್ಣೆ ಹಾಕಿದೀನಿ ಫ್ರೆಂಡ್, ಆದ್ರೂ ಡೌ ಮಾಡ್ತಾ ಇದ್ದೀನಿ. ಇಲ್ಲ ಗೈಸ್, ಇಲ್ಲ ಇವಾಗ್ಲೇ ಹಾಕಿಲ್ಲ ಫ್ರೆಂಡ್, ನನ್ನ ಕಣ್ಣೆ ಸರಿ ಇಲ್ಲ ಫ್ರೆಂಡ್. ಫ್ರೈ ಮಾಡ್ಕೊಳಕ್ಕೆ ಎಷ್ಟು ಎಣ್ಣೆ ಬೇಕು? ಮೊದಲು 75 ಗ್ರಾಮ್ ಎಣ್ಣೆ ಹಾಕ್ಬಿಟ್ಟು 50 ಡಿಗ್ರಿ ಸೆಲ್ಸಿಯಸ್ ಅಲ್ಲಿ ಬಿಸಿನ ಕಾಲಿಸ್ಬಿಟ್ಟು ಈ ತರ ಮಾಡ್ಬಿಟ್ಟು ಹಿಂಗ್ ಸ್ವಲ್ಪ ನಗ್ಬೇಕು. ಹಿಂಗೆ ಇನ್ನೊಂಚೂರು ಕ್ಯೂ ಸ್ಟಾರ್ ರೋಹನ್ ಅವರು ನಮಗೋಸ್ಕರ, ನಮ್ಮ ಪ್ರೀತಿಗೋಸ್ಕರ ಪುಳಿಯೋಗರೆ ಮಾಡ್ತಾ ಇದಾರೆ. ನಾನು ಒಂದ್ ದಿವಸ ಹೇಳಿದ್ದೆ, ಅವನೇ ಮಾಡ್ಕೊಟ್ಟಿದ್ದ ಪುಳಿಯೋಗರೆ. ಅವಾಗ ನನ್ನ ಫಿದಾ ಆಗಿರೋ ಪುಳಿಯೋಗರೆ. ಅದಕ್ಕೋಸ್ಕರ ಮಗ ಇನ್ನೊಂದ್ಸಲಿ ಅಂತ ಒಂದೇ ಮಾತು ಹೇಳಿದ್ದು, ತಡಿ ಮಗ ನೀನು ಹೇಳಿದಂಗೆ ಆಗಲಿ ಅಂತ. ಬೆಳಗ್ಗೆನೆ ಆಲ್ರೆಡಿ ರೆಡಿ ಮಾಡ್ಕೊಂಡ್ಬಿಟ್ಟಿದ್ದಾನೆ. ಆದ್ರೆ 10 ಗಂಟೆ ಆಗ್ಬಿಟ್ಟಿದೆ, ಬೇಜಾರಾಗ್ಬಿಡಿ. ಚಟಪಟ ಆಗ್ತಾ ಇದೆ ಕರಿಬೇವು ಸೊಪ್ಪು. ಈಗ ಯುದ್ಧ ನಡೀತಾ ಇದೆ. ಗ್ರೀನ್ ಅವ್ರು ಹೋದ್ರು ಮೊದಲು, ಆಮೇಲೆ ರೆಡ್ ಅವ್ರು ಹೋದ್ರು. ಇವಾಗ ಶೇಂಗಾ ಬಿದ್ದಾರೆ. ಇವರು ಬಂಡೆ ಕೊಳ್ಳುಗಳೆಲ್ಲ ಹಾಕ್ತಾ ಇದಾರೆ. ಬೇಳೆಗಳು ಎಲ್ಲ ಒಂದೇ ಸಲ ಹೋಗ್ತಾ ಇದಾವೆ. ಯುದ್ಧದ ಮೇಲೆ ಯುದ್ಧ ನಡೀತಾ ಇದೆ. ಎಲ್ಲಿ ನೋಡ್ರು ಚಟಪಟ ಸೌಂಡ್ ಅಷ್ಟೇ. ಓ ಬಾ ಘೋರ ಯುದ್ಧ. 3 ಜನ ಯುದ್ಧ ಮಾಡ್ತಾ ಇದಾರಲ್ಲಿ. ಈರುಳ್ಳಿ ಬರೋ ತನಕ ಬೇರೆ ರವ. ಈರುಳ್ಳಿ ಬಂದ್ಮೇಲೆ ಎಲ್ಲ ಸೈಲೆಂಟ್ ಆಗ. ಯಾವ ತರ ಟೇಸ್ಟ್ ಬರ್ಬೇಕು ಹೇಳಲ್ಲ, ಎಷ್ಟವರೆಗೂ ಬೆನ್ಸ್ಕೋಬೇಕು ಅಂತ. ಏನಿಲ್ಲ, ರುಚಿಗೆ ತಕ್ಕ ಇಷ್ಟಿಷ್ಟು ಹಾಕೊಳ್ಳಿ. ನಮ್ಗೆ ಅವೆಲ್ಲ ಗೊತ್ತಿಲ್ಲ. ಈರುಳ್ಳಿ ಬರೋ ಗಂಟ ಮಾತ್ರ ಬೇರೆ ಐಟಮ್ಗಳವ. ಈರುಳ್ಳಿ ಬಂದ್ಮೇಲೆ ಸೈಲೆಂಟ್ ಆಗ್ಬಿಡ್ತಾರಲ್ಲ. ನಾನ್ ಬರೋವರೆಗೂ ಮಾತ್ರ ಬೇರೆಯವ್ರ ಹವಾ, ಬಂದ ಮೇಲೆ ನಂದೇ ಹವಾ. ನೋಡೇ ಬಿಡೋಣ, ಹೇಳ್ತಾ ಇದ್ದಾನೆ ಸೈಲೆಂಟ್ ಆಗ್ತಾ ಅಂತ. ಚಟಪಟ ಅಂತದ ಇಲ್ಲ ನೋಡೋ. ಈರುಳ್ಳಿ ಹಾಕಿ ಸೈಲೆಂಟ್ ಆಗುತ್ತವೆ.
ಓ ಈರುಳ್ಳಿದೆ ಹವಾ ಆಗ್ಬಿಟ್ಟಿದೆ ಈಗ. ಈರುಳ್ಳಿನೇ ಜಾಸ್ತಿ ಕಾಣ್ತಾ ಇದೆ ಇದರಲ್ಲಿ. ಗೆದ್ದಿರೋದು ಆಕ್ಚುಲಿ ಈರುಳ್ಳಿ. ಕಂಗ್ರ್ಯಾಚುಲೇಷನ್. ಚಿಕ್ಕಡಿ 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 ಚಿಕ್ಕ ಅಲ್ಲಾಡ್ಸು. ಆ ಮುಂದಕ್ಕೆ ಎಡಕ್ಕ ಬಲಕ್ಕ ಎಡಕ್ಕ ಬಲಕ್ಕ ಎಡಕ್ಕ ಬಲಕ್ಕ ನೋಡಿ. ಕಂಗ್ರ್ಯಾಚುಲೇಷನ್, ಈರುಳ್ಳಿ ಗೆದ್ದಿದೆ ಇದರಲ್ಲಿ. ಇನ್ನು ನೋಡಿದಾವೆಲ್ಲ ಶೆಟ್ಕೊಂಡಿದ್ದಾವೆ ಅಂತ ಹೇಳಕ್ ಇಷ್ಟಪಡ್ತೀನಿ ಫ್ರೆಂಡ್ಸ್. ನಡೀತಾ ಇದೆ ನಮಗೋಸ್ಕರ ಪುಳಿಯೋಗರೆ ನಡೀತಿದೆ. ನಮ್ಮ ಹುಡುಗ ನಮಗೋಸ್ಕರ ಯುದ್ಧ ಮಾಡ್ತಾನೆ. ಅದೇ ಈರುಳ್ಳಿ ಟೊಮೆಟೊ ನೋಡ್ರಿ ಕೆಮ್ತಾ ಇದ್ದಾನೆ. ತುಂಬ ಮನಸ್ಸಿಗೆ ಹರ್ಟ್ ಆಗ್ತಾ ಇದೆ. ನನಗೋಸ್ಕರ ಈ ಥರ ಕೆಂಬುಟ್ಟೆಲ್ಲ ಮಾಡ್ತಾನೆ ಅಂತ ಗೊತ್ತೇ ಇರಲಿಲ್ಲ. ನೋಡಿ ಗೈಸ್, ಕಾಲು ಕಟ್ಟಾಗೋಯ್ತು ತೋರಿಸೋ ಮಾಡ್ತಾನೆ. ಕಾಲು ಫೋನ್ ಮಾಡಿದ ನನ್ನ ಕಾಲು. ಅಯ್ಯೋ ನನ್ನ ಹೆಸರು ಕಾಲು, ನನ್ ಬಿಡೋದೆಲ್ಲ ಓಳು. ಹೇಳೋ ಮನೆ ಬಾಯಿಲಿ. ಎಲ್ಲಿ ಬರ್ಬೇಕು? ಮೆಟ್ರೋ ಸ್ಟಾರ್ಟ್ ಆಗಿದ್ಯಾ? ಮೆಟ್ರೋಲ್ ಬಂದ? ವಾವ್, ಕಂಗ್ರ್ಯಾಚುಲೇಷನ್ ಗೈಸ್. ಮೆಟ್ರೋದೊಂದು ಬ್ಲಾಗ್ ಮಾಡೋಣ ಗೈಸ್. ಮೆಟ್ರೋಗೆ ಹೋಗೋಣ ಇವತ್ತು. ಒಂದು ರೌಂಡ್ ಹೋಗ್ಬಿಟ್ಟು ಒಂದು ಬ್ಲಾಗ್ ಮಾಡೋಣ. ಬರ್ತೀನಿ ಶಿಶಾ, ಅಡುಗೆ ಮಾಡ್ತಾ ಇದ್ದೀನಿ. ಎಷ್ಟು ರೂಪಾಯಿ ಕೊಡ್ತಾರೆ ಡ್ರೈವರ್? ಎಷ್ಟು ಜನ ಇದಾರೆ ಎಲ್ಲ ಹೇಳ್ತೀವಿ. ಬಾರ, ಇಲ್ಲಾಂದ್ರೆ ಆಟೋದಲ್ಲಿ ಅಡುಗೆ ಪುಳಿಯೋಗರೆ ಮಾಡ್ತಾ ಇದ್ದೀನಿ. ಬೇಗ ಬಾ, ಆಗಿಲ್ಲ ಅಂದ್ರೆ ನಾನೇ ಬರ್ತೀನಿ. ಹಾ ಸರಿ. ಮಗು ಹೇಳು ಮಗು, ಇದೇನು? ಪುಳಿಯೋಗರೆ. ಪುಳಿಯೋಗರೆ ಅಲ್ಲಪ್ಪ, ಪುಳಿಯೋಗರೆ. ಇದರಲ್ಲಿ ಫೈನಲ್ ಆಗಿ ಗೆದ್ದಿರೋದು ನಮ್ಮ ಪುಳಿಯೋಗರೆ. ಪೌಡ್ರ್ ಮಸಾಲ ಚಟಾಪಟ. ಪುಳಿಯೋಗರೆ ಪೌಡ್ರು 2 ಹಾಕ್ತೀನಿ. ಸ್ವಲ್ಪ ಸ್ಟ್ರಾಂಗ್ ಆಗಿ. ಎಲ್ಲರೂ ಕಾಲು ಬರ್ತಾನಲ್ಲ. ನಾನೇ ಎಲ್ಲರೂ ಹೇಳಕ್ಕೆ ರೋಹನ್ ಮಾಡಿದ ಅಡಿಗೆ ಇದು. ಇಲ್ಲೇ ಹಿಡಿಬೇಕಂತ ಹಿಡಿತೀನಿ, ಸ್ವಲ್ಪ ಹೊತ್ತು ನೀವು ತಡೀರಿ. ಎಲ್ಲ ಚಟಪಟ ಅಂತ ಯುದ್ಧ ಆಗಿದೆ ಫ್ರೆಂಡ್. ವಿಶಿಷ್ಟ ಅಡಿಗೆ ಪುಳಿಯೋಗರೆ ಮಾಡಿದ ರೋಹನ್. ರೈಸ್ ಹಾಕಿ ಈಗ ಮಿಕ್ಸ್ ಮಾಡುತ್ತಾನಿರೋದು. ಟಿಂಚಕಡಿ ಚಾಕಡಿ ಈಗ ಮಿಕ್ಸ್ ಮಾಡುತ್ತಾನೆ. ವೈಟ್ ರೈಸ್ ಹಾಕ್ಬಿಟ್ಟಿ ಸ್ವಲ್ಪ ಗೂರಾಡ್ಬಿಡಿ. ಕಲಿಸ್ತೀನಿ ಪೂರ್ತಿ. ರೈಸಿನಿಂದ ರೈಸಿಗೆ ಬಾಣ್ಲಿ ಹಾಕಿ ಮಿಕ್ಸ್ ಮಾಡಿ. ಗೈಸ್, ಕಾಲು ಬಂದಿದ್ದಾನೆ. ಅವನನ್ನು ಕರ್ಕೊಂಡ್ಬಂದ್ಬಿಡೋಣ. ಯಾಕೋ ಕೆಲ್ಸಕ್ಕೆ ಹೋಗಕ್ಕೆ ಮನ್ಸಿಲ್ಲ ಅನ್ಸುತ್ತೆ ಅವ್ನಿಗೆ. ಕೆಲ್ಸಕ್ಕೆ ಹೋಗ್ತಾನೆ, ಅಷ್ಟು ದೂರ ವಾಪಸ್ ರಿಟರ್ನ್ ಬಂದ್ಬಿಡ್ತಾನೆ. ಇತ್ತೀಚೆಗೆ ಹಂಗೆ ಮಾಡ್ತಾನೆ ತುಂಬಾ ದಿನ. ಓಪನ್ ಆಗ್ಬಿಡ್ತಾರ, ಬಂಕ್ ಆಗ್ಬಿಟ್ಟು ಮೆಟ್ರೋ ಹೋಗಿದ್ದಾನೆ. ಮೆಟ್ರೋ ಬೇರೆ ಓಪನ್ ಆಗಿದೆ ಗೈಸ್. ನಮ್ಮ ಎಲ್ಲೋಗ ನಮ್ಮ ಮೆಟ್ರೋಲ್ ಒಂದು ರೌಂಡು. ನಮ್ಮ ಏರಿಯಾ ಮೆಟ್ರೋ ತೋರಿಸ್ತೀನಿ, ಎಲ್ಲೋ ಲೈನು. ಬನ್ನಿ ಇವಾಗ ಹೋಗಿ ನೋಡಿ ಗೈಸ್. ಪೊಲೀಸರು ಲಾಕ್ ಮಾಡ್ಬಿಟ್ಟಿದ್ದಾರೆ ಗೈಸ್ ನಮ್ಮನ್ನ. ಪೊಲೀಸರು ಹೆಲ್ಮೆಟ್ ಇಲ್ಲದೆ ಓಡಾಡ್ತಾರೆ. ಏರಿಯಾದೊಳಗೆ ಯಾರಪ್ಪ ಹೆಲ್ಮೆಟ್ ಹಾಕೊಂತಾರೆ? ನೀವ್ ಹಾಕೊಂತೀರಾ ಅಂತ ಎಲ್ಲರೂ. ರಾಹುಲ್ ಬೈ, ಹಾಯ್ ಸತೀಶ್ ಅಣ್ಣ, ತುಂಬಾ ದಿನಗಳ ನಂತರ. ಅಯ್ಯೋ ಅಲ್ಲಿಗೆ ನೋಡಿ ಇಲ್ಲಿ ತೋರ್ಸಿ ಅಯ್ಯೋ ಸತೀಶ್ ಅಣ್ಣ ಮೊಟ್ಟೆ ಹೊಡ್ಸ್ಬಿಟ್ಟಿದ್ದಾರೆ ಗೈಸ್. ಸಿಕ್ಕಿಂತ ತಡೀರ ಮೇಲೆ ಸಾಯಂಕಾಲ ಕಾಲು ಬಂದು ನಾನು ಕರ್ಕೊಂಬರ್ತೀನಿ. ಬಾಯ್ ರಾಹುಲ್ ಬಾಯ್. ಗೈಸ್, ಪೊಲೀಸರು ಹಿಡ್ಕೊಂಡ್ಬಿಟ್ಟಿದ್ರು ಗೈಸ್ ನಮ್ಮನ್ನ. ಇಲ್ಲ, ನಮ್ಮ ಅಣ್ಣ ಕಾಲನ್ನು ಕರ್ಕೊಂಬರೋಣ ಹೋಗಿ. ಮೆಟ್ರೋದಲ್ಲಿ ಏನು ವಿಶೇಷ ಅಂದರೆ ಅಲ್ಲೇ ಹೋಗ್ಬಿಟ್ಟು ಹೇಳ್ತೀನಿ ಏನು ವಿಶೇಷ ಅಂತ. ನಮ್ಮ ರೋಡ್ ನೋಡಿ ಗೈಸ್, ನಮ್ಮ ಏರಿಯಾ ರೋಡು. ತುಂಬ ದಿನದಿಂದ ಬ್ಲಾಗ್ ಮಾಡಿ ಆಗ್ತಾನೆ ಇದ್ದೀನಿ, ಯಾರೂ ಸರಿ ಮಾಡ್ತಾನೆ ಇಲ್ಲ. ಇದು ಸುಭಾಷ್ ನಗರ. ದಯವಿಟ್ಟು ರೋಡ್ನ ಸ್ವಲ್ಪ ಸರಿ ಮಾಡಿ ಗೈಸ್. ಇವಾಗ ಸ್ಟಾರ್ಟ್ ಮಾಡೋಣ ರೋಡಿನ ಕತೆ ರೋಹನ್ನ ಜೊತೆ ಗೈಸ್. ಲೆಟ್ಸ್ ಗೋ ಗೈಸ್. ಇದು ಮಣಿಪಾಲ್ ಕೌಂಟಿ ರೈಟ್ ಸೈಡಲ್ಲಿ ಇರೋದು. ನೀನು ಸ್ಟ್ರೈಟಾಗೆ ಇಟ್ಕೊಳ್ಳೋ, ಪರವಾಗಿಲ್ಲ. DOP ಅದು ಮುಂಚೆ ಶಂಕರ್ನಾಗ್ ಅವ್ರದ್ದಾಗಿತ್ತು. ಆಮೇಲೆ ಶಂಕರ್ನಾಗ್ ಕ್ಲಬ್ ಅಂತಲೇ ಫೇಮಸ್ ನಮ್ಮ ಏರಿಯಾಗೆ. ಅದು ಅಂದರೆ ಒಳಗೆ ಅವ್ರದ್ದು ಮನೆ ಮತ್ತು ಅವರ ಒಂದು ಫ್ಯಾಕ್ಟ್ರಿ ಇತ್ತು, ಅವ್ರ ವೈಫ್ದು. ಇವಾಗಲೂ ಫ್ಯಾಕ್ಟ್ರಿ ಇದೆ ಆ್ಯಕ್ಚುಲಿ. ಇವಾಗ ಅದು ನೆಕ್ಸ್ಟು ರೆಸಾರ್ಟ್ ಆಯಿತು, ರೆಸಾರ್ಟ್ ಆಗಿ ಕಾಲೇಜ್ ಆಯಿತು, ಕಾಲೇಜ್ ಆಗಿ ಇವಾಗ ಮಹೇಂದ್ರದ್ದು ಅದೇನೋ ಆಗ್ಬಿಟ್ಟಿದೆ. ಫುಲ್ ಇನ್ನೂ ತೋಟ ಎಲ್ಲ ಹಂಗೆ ಇದೆ. ಶಂಕರ್ನಾಗ್ ಎಸ್ಟೇಟ್ ಅಂತ ಪಕ್ಕದಲ್ಲಿ ಎಸ್ಟೇಟ್ ಹಂಗೆ ಇದೆ ಗೈಸ್. ಇನ್ನು ಚೆನ್ನಾಗಿರ್ತಾಯಿತ್ತು ಅವಾಗೆಲ್ಲ. ನಾವು ಚಿಕ್ಕ ಚಿಕ್ಕ ಹುಡುಗರು. ಬಾಯಿಗೆ ಬೆಲ್ಲಿಟ್ರೆ ಕಷ್ಟ ಇರಲಿಲ್ಲ ಫ್ರೆಂಡ್ ಅವಾಗ. ಯಾಕಂದ್ರೆ ನಮಗೆ ಅಲ್ಲೇ ಇರಲಿಲ್ಲ. ಚಿಕನ್ ಇಡಬೇಕಾಗಿತ್ತು ಬರೀ. ಬರೀ ಚಿಕನ್ ಮಾತ್ರ ತಿಂತಿದ್ವಿ ಫ್ರೆಂಡ್. ಬೆಳ್ಳೆಲ್ಲ ತಿಂತಿರಲಿಲ್ಲ.
ನೋಡಿ ಗೈಸ್ ರೋಡ್ ಹೆಂಗಿದೆ ನಮ್ಮ ಏರಿಯಾದಲ್ಲಿ. ದಯವಿಟ್ಟು ಈ ಏರಿಯಾ ಸರೌಂಡಿಂಗು ಕೌನ್ಸಿಲರು ಇಲ್ಲ MLA ಯಾರಾದರೂ ನೋಡ್ತಾ ಇದ್ರೆ, ಸುಭಾಷ್ ನಗರ್ ಇದು ಸಿಂಗ್ಸಂದ್ರ ರೋಡು, ದಯವಿಟ್ಟು ಸ್ವಲ್ಪ ನೋಡಿ ಸರಿ ಮಾಡಿ. ನೋಡಿ ಇಲ್ಲಿ ಸರಿ ಸ್ಟ್ರೈಟಾಗಿ ಇಟ್ಕೊಳ್ಳೋ, ಅದೇನಕ್ಕೋ ಸೊಟ್ಟ ಹಿಡ್ಕೊಂತ್ಯಾ ಲೋಪರ್. ಸರಿ ಮಾಡೋದು ಸರಿ ಮಾಡ್ತಾರೆ, ಹಾಳು ಮಾಡ್ತಾರೆ. ಬರೀ ಇದೆ ಆಗೋದು ನೋಡಿ ಇಲ್ಲಿ ಹೆಂಗಿದೆ ರೋಡು. ಓಡಾಡೋಕ್ಕೆ ಆಗಲ್ಲ ಗೈಸ್, ನೀರು ನಿಂತ್ಕೊಂಡ್ಬಿಟ್ಟಿರುತ್ತೆ. ದಯವಿಟ್ಟು ಸರ್, ರೆಸ್ಪೆಕ್ಟೆಡ್ ಸರ್, ಮೇಡಮ್ ಯಾರಾದರೂ ನೋಡ್ತಾ ಇದ್ದರೆ ಇದಕ್ಕೆ ಸಂಬಂಧಪಟ್ಟವರು ದಯವಿಟ್ಟು ಸರಿ ಮಾಡಿಸಿ, ಅಟ್ಲೀಸ್ಟ್ ಪ್ಯಾಚ್ ಆದರೂ ಮಾಡಿಸಿ, ರೋಡ್ ಸರಿ ಮಾಡಿಸಿ ದಯವಿಟ್ಟು. ಇಲ್ಲಾಂದರೆ ಈ ರೋಡಲ್ಲೇ ತುಂಬ ಆಕ್ಸಿಡೆಂಟ್ಗಳೆಲ್ಲ ಬೇಜಾನಾಗಿದ್ದಾವೆ. ನಮಗೆ ಗೊತ್ತಿರೋದೇ 4-5 ಜನ ಬಿದ್ದವ್ರು ಇಲ್ಲಿ ಅವಾಗಿಂದನು. ದಯವಿಟ್ಟು ರೋಡೆಲ್ಲ ಸರಿ ಮಾಡಿಸಿ, ನಮ್ಮನ್ನು ಸೇಫ್ ಮಾಡಿ ಸ್ವಲ್ಪ ಪ್ಲೀಸ್. ಈ ಥರ ಬೈಕರ್ ಹೋಗುತ್ತೆ, ಯಾವ ಸಾಂಗ್ ನೆನಪಾಗ್ತದೆ ನಿಮಗೆ? ಯಾವ ಸಾಂಗ್ ನೆನಪಾಗ್ತದೆ? ಯಾರು ಏನು ಮಾಡುವರು ನನಗೇನು ಕೇಡು ಮಾಡುವರು, ಸತ್ಯದ ಹಾದಿಯಲ್ಲಿರುವಾಗ ಧರ್ಮವೇ ರಕ್ಷಿಸುತ್ತಿರುವಾಗ, ಈ ನಾಡಿಗೆ ನಾಡೇ ಹಿಂದಿರುವಾಗ, ಕನ್ನಡ ನನ್ನುಸಿರಾಗಿರುವಾಗ, ಯಾರು ಏನು ಮಾಡುವರು ನನಗೇನು ಕೇಡು ಮಾಡುವರು. ಅಷ್ಟೇ. ನೋಡಿ ಫ್ರೆಂಡ್, ಇದೇ ಸಭೆ ಫ್ರೆಂಡ್ಸ್. ಇದರೊಳಗಡೆ ಹೋದ್ರೆ ಹಿಂಗೆ ಒಳಗಡೆ ಬರ್ತೀವಿ ಫ್ರೆಂಡ್ಸ್. ಬರ್ತೀನಿ ಇರ್ರಿ, ಒಂದೇ ಒಂದು ನಿಮಿಷ. ನೋಡಿ ಫ್ರೆಂಡ್, ನಾವು ಕರಿ ಬಟ್ಟೆ ಹಾಕೊಂಡಿದ್ದ ಫ್ರೆಂಡ್, ಯಾಕೆ ಅಂತ ಗೊತ್ತಿಲ್ಲ. ಹೆಂಗ್ ಬರ್ಬೇಕು ನೋಡ್ಕೊಂತಾನೆ ಬರ್ಬೇಕು ನೀನು. ಕಾಣಿಸಲ್ವಾ ನೋಡ್ಕೊಂಬಾ. ಬಂದಿರೋ ಮೇಲೆ ಬಂದವನು, ಅದ್ರ ಮೇಲೆ ಬಂದು ನೋಡ್ಕೊಂಡಾದ್ಮೇಲೆ ಯಾರು ಬರ್ಬೇಕಾನೆ. ನೋಡಿ ಫ್ರೆಂಡ್ಸ್, ಇವನ್ನೆಲ್ಲರೂ ಸಿಕ್ಬಿಟ್ರೆ ಮುಖ ಹಾಕೊಂಡು ಚೆಚ್ಚಾಕ್ಬಿಡಿ. ಅಲ್ಲ ಗೈಸ್, ಬರ್ತಾ ಇದ್ದೀನಿ, ಜುಪ್ ಅಂತ ಬಂದ್ಬಿಟ್ಟಿದ್ದಾನೆ ಆಟ ಒಂದೇ ಸತಿ. ಕಾಲು ನೋಡಿ ಗೈಸ್, ಕಾಲು ನಿಂತ್ಕೊಂಡಿದ್ದಾನೆ. ಹಂಗೆ ಸ್ಟೆಪ್ ಹಾಕು, ಬೇಗ ಸ್ಟೆಪ್ ಹಾಕು, ಎರಡು ಬೇಗ ಸ್ಟೆಪ್ ಹಾಕು. ಜೊತೆ ನೀನ್ ಹಾಕೋ. ಮೆಟ್ರೋಲ್ ಬಂದೇನಾ? ಮೆಟ್ರೋಲ್ ಬಂದ ದೇವ್ರಣ್ಣೆ, ಮೆಟ್ರೋ ಕಾರ್ಡು ನಮ್ಮ ಮೆಟ್ರೋ ಎಲ್ಲ ಲೈನು ಚೆನ್ನಾಗೈತ ಸ್ಯಾ. ಮತ್ತೆ ಎಲ್ಲಿ ಒಂದು ಟ್ರೈನ್ ಓಡಾಡ್ತಾನೆ ಇಲ್ಲ ಇದೆ. ಅಲ್ಲ ಅದೇ ಓಡಾಡ್ತಾ ಇಲ್ವಲ್ಲ. ನಡಿ ಹೋಗೋಣ. ಹಿಂಗೆ ಮಾಡ್ತಾ ಇರು ನೋಡು. ಲೇ ಚೆನ್ನಾಗಿತ್ತು ಅದು. ನೀನ್ ಮಾತಾಡಿದ್ರೆ RX ಏನೋ ಓಪನ್ ಮಾಡು. ಚೆನ್ನಾಗಿರ್ಲಿ. ನೋಡ್ದ ಬ್ಲಾಗ್ ನೀನು? ಗೇಟ್ ತೆಗಿ. ಚೆನ್ನಾಗಿತ್ತ ಇಲ್ವಾ? RX ಕಾಲು ಇವತ್ತು ವೆಸ್ಪಾ ಓಡಿಸ್ತಾ ಇದ್ದಾನೆ ಗೈಸ್. ನೋಡಿ ಗೈಸ್, ನಮ್ಮ ಮನೆ ಮಗ, ನನ್ನ ಮಗ. ನನ್ನ ಮಗ ಯಾರ್ದು ಮಗ ಇಲ್ಲ, ನಮ್ಮ ಅಪ್ಪನ ಮಗ ನಾನು. ಅದೇ ನನ್ನ ಮಗ. ನಿಮ್ಮ ಅಪ್ಪ ನಾನೇ ಆಟೋ ಓಡಿಸ್ತಾ ಇರ್ತಾರೆ. ನಾನು ಓಡಿಸ್ತೀನಿ ಬಿಡು. ನಾನು ನಿಮ್ಮ ಅಪ್ಪ ಅಲ್ವಾ ಹಂಗಾದ್ರೆ? ನಮ್ಮ ಅಣ್ಣ ನೀನು ಅಪ್ಪ ಅಂತ ಏನು? ಪ್ರೀತಿ ಕರೆಯೋದು ನಾನು. ಪ್ರೀತಿ ಎಲ್ಲ ಕಣಪ್ಪ, ಅದು ಪ್ರೀತಿ ಕಣಪ್ಪ. ನನ್ನ ಮಗ RX ಕಾಲು. ನಾನು ಕಾಲುದಿಲ್ಲ, ಏನು ಕಾಲುದಿಲ್ಲ. ಮತ್ತೆ ಇನ್ನೇನು ನೀನು? ಸರಿ ಕಾಲು. ಇನ್ನೇನು ನೀನು? ಏನಕ್ಕೆ ನೇಣು ಹಾಕೊಳಕ್ ಹೋಗ್ತಾ ಇದ್ದೆ ಹಗ್ಗ ತಗೊಂಡು? ಇದರ ನಿಮ್ಮ ವಿವರಗಳೇನು? ಗೈಸ್, ಪುಳಿಯೋಗರೆ ತಿನ್ನೋಣ ಬನ್ನಿ. ರೆಡಿ ಮಾಡಿದ್ದೀನಿ. ಫಸ್ಟ್ ರೆಡಿ ಮಾಡಿದ್ದಾನೆ. ಹಿಂಗೆ ಸೂಪರ್ ಕಲೋ ಹೆಂಗಿದ್ಯೋ? ತಿನ್ನು, ನೋಡ್ಕೊಂಡು ಹೇಳು. ನೋಡಿಲ್ಲಿ ಚಕ್ಲಿ ಕೆಂಪಿದ್ದ ಬಂದ್ಮೇಲೆ ಮಗ ಫಸ್ಟ್ ಟೈಮ್ ಹೊಟ್ಟೆ ತುಂಬ ಊಟ ಮಾಡ್ತೀನಿ ಇವತ್ತು. ಬೇಡ ಏನೋ ಹೇಳೋಣ ಅನ್ಕೊಂಡೆ ಗೈಸ್, ಮರ್ತೋಗ್ಬಿಡ್ತು ನನ್ಗೆ. ಎಂಪೆಲ್ ಎಲ್ಲ ಸಿಗೋದಿಲ್ಲ ಕಾಲು. ಎಂಪೆಲ್ ಬರೀ ಬೆಳಗಿದ್ದಾವೆ. ಏನ್ ಸಿಗುತ್ತೆ ಗೊತ್ತಾ?
ಸಮೋಸ ಸಿಗ್ತದೆ, ಇಲ್ಲಾಂದ್ರೆ ಪರೋಟ ಸಿಗ್ತದೆ ಅಷ್ಟೇ, ರೋಟಿ ಸಿಗ್ತದೆ, ಬೆಡ್ ಏನು ಸಿಗೋದೇ ಇಲ್ಲ. ಬೆಳಗಿನ ಜಾವ ಒಂದು ತಿಂಡಿ ಇಡ್ಲಿ ವಡೆ ತಿನ್ನ ಹೋಗೋಣ ಅಂದ್ರೆ ಏನೂ ಸಿಗಲ್ಲ, ಬರೀ ಸಮೋಸ. ಯಾವನ್ ತಿಂತಾನೆ ಬೆಳಗ್ಗೆ ಸಮೋಸ. ನೀನ್ ನೋಡ್ರ ಅಯ್ಯೋ ಪಾಪ ಅನಿಸ್ತಿದೆ. ಗೈಸ್ ಪುಳಿಯೋಗರೆ ಲವರ್ಸ್ ಎಲ್ಲ ಕಮೆಂಟ್ ಮಾಡಿ, ಯಾರ್ಯಾರು ಪುಳಿಯೋಗರೆ ಇಷ್ಟ ಕಮೆಂಟ್ ಮಾಡಿ. ನನ್ಗೆ ಇಷ್ಟನೇ ಇಲ್ಲ ಚಿತ್ರಾನ್ನ ಪುಳಿಯೋಗರೆ, ಇವತ್ತು ತಿಂತಾ ಇದ್ದೀನಿ. ಇಲ್ಲಮ್ಮ ಹೇಳಮ್ಮ ಹೆಂಗಿದೆ ಅಂತ ನಾನು ಮಾಡಿರೋದು. ಸೂಪರ್ ಸೂಪರ್ ಆಗಿದೆ. ಪುಳಿಯೋಗರೆ ಲವರ್ಸ್ ಎಲ್ಲ ಕಮೆಂಟ್ ಮಾಡಿ ಗೈಸ್. ನೆಕ್ಸ್ಟ್ ಚಿತ್ರಾನ್ನ ಮಾಡ್ತೀನಿ, ಆವಾಗ ಚಿತ್ರಾನ್ನ ಲವರ್ಸ್ ಕಮೆಂಟ್ ಮಾಡಿ. ಸೊ ಇವಾಗ ಊಟ ಮಾಡ್ಕೊಂಡು ಒಂದು ರೌಂಡ್ ಮೆಟ್ರೋಗೆ ಹೋಗೋಣ. ಇಟ್ಕೋ ಗೈಸ್, ವೆಲ್ಕಮ್ ಬ್ಯಾಕ್. ನಾವು ಇವಾಗ ಯೆಲ್ಲೋ ಲೈನ್ ಮೆಟ್ರೋಗೆ ಬಂದಿದ್ದೀವಿ, ನಮ್ಮೇರ ಸಿಂಗ್ಸಂದ್ರ. ಸೊ ಗೈಸ್ ಆ್ಯಕ್ಚುಲಿ 3 ಟ್ರೈನ್ ಅಂತ ಬಿಟ್ಟಿರೋದು. ಇವಾಗ ಒಂದು ಟ್ರೈನ್ ಹೋಗ್ಬಿಡ್ತು, ಅದು ಯೂ ಟರ್ನ್ ಮಾಡ್ಕೊಂಡು ಬರ್ಬೇಕಣ್ಣ. ಇವಾಗ ಅದು ಯೂ ಟರ್ನ್ ಮಾಡ್ಕೊಂಡು ಬರ್ಬೇಕಾ, ಅದು ಅಲ್ಲಿವರೆಗೂ ವೆಯ್ಟ್ ಮಾಡಬೇಕು. ಇವಾಗ ಬರುತ್ತಾ ಇನ್ನೊಂದು. ಮತ್ತೆ ಗೈಸ್ ಒಂದು ಟ್ರೈನಿಗೆ ಏನಿಲ್ಲ ಅಂದ್ರೆ 10 ನಿಮಿಷ ಮಿನಿಮಮ್ 20 ನಿಮಿಷ ಕಾಯ್ಬೇಕಂತೆ. ಸೊ ಪಾರ್ಕಿಂಗು ಇಲ್ಲ ಇಲ್ಲಿ. ನಮ್ಮ ಹುಡುಗ ಗಾಡಿ ಅಲ್ಲಿ ನಿಲ್ಸ್ಕೊಂಬರೋದು. ಯಾಕೋ ಅಲ್ಲೂ ನಿಲ್ಸಂಗಿಲ್ವಂತ? ಗೈಸ್ ಗಾಡಿ ನಿಲ್ಸಕ್ಕೆ ಬಿಡ್ತಾ ಇಲ್ಲ ಗೈಸ್ ಇವ್ರು ಯಾರೂ ಇಲ್ಲಿ. ನೋಡೋಣ ಬನ್ನಿ, ನಮ್ಮ ಮೇಲೆ ಮೆಟ್ರೋ ತೋರಿಸ್ತೀನಿ, ಪ್ರೈಸ್ ಎಷ್ಟಿದೆ ಮತ್ತೆ ಹೇಗಿದೆ, ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ, ಹೆಂಗ್ ಮಾಡಿದ್ದಾರೆ ಅಂತ ನೋಡೋಣ. ಬನ್ನಿ ಹೋಗ್ತಾ ಹೋಗ್ತಾ ಮಾತಾಡೋಣ. ಗೈಸ್ ನಮ್ಮ ಏರಿಯಾ ಮೆಟ್ರೋ ನೋಡಿ, ಖುಷಿ ಆಗುತ್ತೆ. ಎಷ್ಟು ವರ್ಷದಿಂದ ಗೈಸ್ ನಾನು ಫಸ್ಟ್ ಪಿ ಯು ಓದಬೇಕಾದ್ರೆ 10th ಮುಗಿಸ್ದಾಗಿಂದ ಸ್ಟಾರ್ಟ್ ಮಾಡಿದ್ದು, 10th ಇದ್ದಾಗ ಸ್ಟಾರ್ಟ್ ಮಾಡಿದ್ದು, ಇವಾಗ ಕಂಪ್ಲೀಟ್ ಮಾಡಿದ್ದಾರೆ. ಸೊ ಚೆನ್ನಾಗಿದೆ ನೋಡಿ, ಖುಷಿ ಆಗುತ್ತೆ ಗೈಸ್. ಏನೋ ಒಂಥರ ಓಡಾಡಿದ್ದೀನಿ ಸಿಕ್ಕಾಪಟ್ಟೆ ಮೆಟ್ರೋಲೆಲ್ಲ, ನಿಮ್ಗೆ ಗೊತ್ತು ಎಷ್ಟು ಓಡಾಡ್ತೀನಿ ಅಂತ. ಬಟ್ ಸ್ಟಿಲ್ ನಮ್ಮ ಏರಿಯಾದಲ್ಲಿ ಒಂದು ಮೆಟ್ರೋ ಅಂತ ಬಂದಾಗ ತುಂಬ ಖುಷಿ ಆಗುತ್ತೆ. ನನಗಂತೂ ಖುಷಿಯಪ್ಪ, ಇಲ್ಲಿಂದ ನಿಮ್ಮ ಕಡೆ ಬಂದ್ರೆ ಲಿಟ್ರಲಿ ನಾನು ಒಂದು ಜಾಗಕ್ಕೆ ದೂರ ಎಲ್ಲಾದರೂ ಹೋಗ್ಬೇಕು ಅಂದರೆ ಕ್ಯಾಬ್ಗೆ ಆಟೋಗೆ 800-900 ರೂಪೀಸ್ ಬೇಕು. ನೆನ್ನೆನೂ ಅಷ್ಟೇ ನಾನು ಒಂದು ವರ್ಕ್ಶಾಪ್ಗೆ ಹೋಗ್ಬಿಟ್ಟು ಬಂದೆ. ಕೆ ಆರ್ ಪುರಮಿಂದ ಬರೋಕ್ಕೆ ನನಗೆ 700 ರೂಪಾಯಿ ಬೇಕಾಗಿತ್ತು. ನಮ್ಮ ಏರಿಯಾದಲ್ಲೇ ಮೆಟ್ರೋ ಆಗಿದೆ, ಎಷ್ಟೋ ದುಡ್ಡು ಉಳಿಸ್ಬೋದು ಗೈಸ್. ಇವಾಗ ಖುಷಿ ಆಯಿತು, ಆನೆಸ್ಟ್ಲಿ ತುಂಬ ಖುಷಿ ಆಯಿತು. ಸೊ ಬನ್ನಿ ಹೋಗೋಣ ಮೆಟ್ರೋ ಹೇಗಿದೆ ಅಂತ ನೋಡೋಣ. ಇರಲಿಲ್ಲ, ಇದ್ದಿದ್ದು ಒಳ್ಳೆದಾಯ್ತು ಗೈಸ್. ತೊಗೊಂಡಿದ್ದು ಟಿಕೆಟು, ಇದೇನು ಎರಡು ಒಂದೇ ಕಡೆ ಒಂದೇ ಥರ ಇದೆ, ಎರಡು ಕಡೆನೂ. ಲೆಟ್ಸ್ ಗೋ. ಈ ಕಡೆ ಎಲೆಕ್ಟ್ರಾನಿಕ್ ಸಿಟಿ ಕಣ, ಆ ಕಡೆ ಸಿಲ್ಕ್ ಬೋರ್ಡ್ ಸೈಡು. ಓಯ್ ವಿಡಿಯೋ ಮಾಡಿ ಚೆನ್ನಾಗಿತ್ತು. ಇಲ್ಲ ಮಿಸ್ ಆಗೋಯ್ತು ಕಣ ಗೈಸ್. ಕಾಲು ಮೇಲಿಂದ ಮೀನ್ಸ್ ಇಳ್ಕೊಂಬರೋದ್ರ ಕಡೆ ಹತ್ಬಿಟ್ಟು ಬಿದೋಗ್ಬಿಡ್ತಾ ಇದ್ದ ಗೈಸ್. ಶೀಟ್ ಅದನ್ನ ವೀಡಿಯೋ ಮಾಡೋಕ್ಕಾಗಿಲ್ಲ. ಇಲ್ಲಿದೆ ಹತ್ತೋದು ಮೇಲೆ, ಅವನು ಇಳ್ಕೊಂಬರೋದ್ರ ಕಡೆ ನಡ್ಕೊಂಬರೋಕ್ಕೆ ಟ್ರೈ ಮಾಡ್ದ, ಬಿದೋಗ್ಬಿಡ್ತಾ ಇದ್ದ. ಇವಾಗ ಅದು ರೆಕಾರ್ಡ್ ಆಯ್ತಾ ಇಲ್ಲೋ ಗೊತ್ತಿಲ್ಲ, ದವಾಕೊಂಬಿಡ್ತಾ ಇದ್ದ ಕಂಪ್ಲೀಟಾಗಿ. ಇವಾಗ ಹೆಂಗೆ ಮಾಡ್ತಾರೆ ನಮ್ಮ ಏರಿಯಾ. ಗೈಸ್ ಏನಂದರೆ ಕುತ್ಕೊಳ್ಳೋಕ್ಕೆಲ್ಲೂ ಸೀಟ್ ಮಾಡಿಲ್ಲ, ಅದೊಂದೇ ಬೇಜಾರು. ಇನ್ನೆಲ್ಲ ಪೀಸ್ ಇಲ್ಲ ಆ ಕಡೆ ಒಂದೇ ಇರೋದು. ನಾವು ಇದಾವಲ್ಲ ಗೈಸ್, ಕುತ್ಕೊಳ್ಳೋಕೆ ಸೀಟ್ ಇಲ್ಲ ಗೈಸ್, ಅದೊಂದೇ ಡಿಸಪಾಯಿಂಟ್ಮೆಂಟು. ಇನ್ನೆಲ್ಲ ಇದೆ. ನಮ್ಮ ಏರಿಯಾ ನೋಡಿ, ಸಿಂಗಸಂದ್ರ ಅಂತ ಇಲ್ಲಿ ತೋರಿಸ್ತೀನಿ ನಾನು. ನೋಡಿ ಗೈಸ್, ಸಿಂಗಸಂದ್ರ ಬಂದ್ಬಿಡ್ತು ನಮ್ಮ ಏರಿಯಾಗೂ ಮೆಟ್ರೋ ಫೈನಲ್ಲಿ. ಲೆಟ್ಸ್ ಗೋ ಗೈಸ್. ಆ್ಯಕ್ಚುಲಿ ನಾನು ಈ ಟ್ರೈನ್ಗೆ ಡ್ರೈವರ್ ಇಲ್ಲ ಅಂತ ಅಂದ್ಕೊಂಡಿದ್ದೆ. ಅಪ್ಪಾಜಿನೂ ನೆನೆ ಅದನ್ನೇ ಹೇಳಿದ್ರು, ಈ ಟ್ರೈನಿಗೆ ಡ್ರೈವರ್ ಇಲ್ಲ, ವಿತೌಟ್ ಡ್ರೈವರ್ ಅಂತ. ಹಾಂ ಅಂದರೆ ವಿತ್ತು ಓಡುತ್ತೆ, ವಿತೌಟು ಓಡುತ್ತೆ. ಗೈಸ್ ಈ ಟ್ರೈನಿಗೆ ಡ್ರೈವರ್ ಇಲ್ಲ ಅಂತೆ, ಅಂದರೆ ವಿತೌಟ್ ಇದ್ರೂ ಓಕೆ, ಇರಲಿಲ್ಲ ಅಂದರೂ ಓಕೆ, ಓಡುತ್ತಂತೆ. ನೋಡೋಣ ಬನ್ನಿ, ಒಂದು ಹೊಸ ಎಕ್ಸ್ಪೀರಿಯೆನ್ಸು. ತುಂಬ ವರ್ಷಗಳಿಂದ ವೆಯ್ಟ್ ಮಾಡಿ ನಾವು ಇವಾಗ ಗೈಸ್. ಅಯ್ಯೋ ಸರಿಯಾಗಿ ಕಾಣಿಸ್ತಾ ಇಲ್ಲ, ಬಟ್ ನಾವು ಬಂದಾಗ 6 ನಿಮಿಷ ಅಂತ ಇತ್ತು, ಮತ್ತೆ 9 ನಿಮಿಷ ಆಯಿತು, ಮತ್ತೆ 7 ನಿಮಿಷ 8 ನಿಮಿಷ ಆಯಿತು, ಮತ್ತೆ 6 ನಿಮಿಷ ಆಯಿತು, 9 ನಿಮಿಷ ಆಗಿ ಮತ್ತೆ 6 ನಿಮಿಷ ಆಗ್ತಾಯಿದೆ ಗೈಸ್. ಟೈಮಿಂಗ್ಸ್ ಚೇಂಜ್ ಆಗ್ತಾನೆ ಇದೆ. ಅಯ್ಯೋ ಅಲ್ಲೋಡಲ್ಲಿ ಬೈತಾರಾ. ಎಲ್ಲಾದರೂ ಬೈಸ್ಕೊಳ್ಳೋದೇ ನನ್ನ ಮಕ್ಕಳದ ಕೆಲಸ ಗೈಸ್. ಟೈಮಿಂಗ್ ಚೇಂಜ್ ಆಗ್ತಾನೆ ಇದೆ ಅವಾಗಿಂದ. ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ ಬರೋದು. ಅರ್ಧ ಗಂಟೆ 20 ನಿಮಿಷ, 5 ನಿಮಿಷ ಆಯಿತು.
ಅರ್ಧ ಗಂಟೆ 20 ನಿಮಿಷ ಆಗುತ್ತೆ ಅಂತ ಕೆಳಗೆ ಆಲ್ರೆಡಿ ಭಯ ಬಿಡಿಸ್ಬಿಟ್ಟಿದ್ದಾರೆ ಗೈಸ್ ನಮಗೆ. ನೋಡೋಣ ಇವ್ನು ನೋಡಿ ಹಿಂದಿಯವ್ರ ಥರ ಕೆಳಗೆ ಕುತ್ಕೊಂಡ್ಬಿಟ್ಟಿದ್ದಾನೆ ವೇಸ್ಟ್ ನನ್ನ ಮಗ. ಟ್ರೈನಿಗೆ ವೆಯ್ಟ್ ಮಾಡಿ ಮಾಡಿ ಬೇಜಾರಾಗಿ ಕುತ್ಕೊಂಡ್ಬಿಟ್ಟಿದ್ದಾನೆ. ಬೈಸ್ಕೊಂಡ ಅವ್ರ ಹತ್ರ ಏನಂದ್ರು ಹಂಗೆ ಯಾಕೆ ಹೋಗಿದೆ ಅಂತ ಹೇಳ್ದೆ ಅಷ್ಟೇ, ಇನ್ನೇನು ಹೇಳ್ದೆ. ನೀನು ಮಗನೇ ಅಲ್ಲ, ನೀನು ಬೋಳಿ ಮಗ ಅಂತ. ಎಲ್ಲಾದ್ರೂ ಬಿಡಲ್ಲ ನೀನು. ಏನು ಹೇಳಕ್ಕೆ ಇಷ್ಟಪಡ್ತಾರೆ ಇಷ್ಟು ಸಮಯದಲ್ಲಿ? ಹೌದಾ ಜೋಶ್? ಹಾಯ್ ನಮ್ಮ ಸಬ್ಸ್ಕ್ರೈಬರ್ ಸಿಕ್ಕಿದ್ದಾರೆ. ಸಿಕ್ಕಾಬಳೆ ಜನ ಇದ್ದಾರೆ ಅಂದ್ಕೊಳ್ಳಿ. ಸ್ಟಾರ್ಟಿಂಗ್ ಅಲ್ವಾ ನೋಡಿ ಫುಲ್ಲು ಜನ. ಅಂತೂ ಬಂದಿದ ತಕ್ಷಣ ಸೀಟ್ ಸಿಕ್ಬಿಡ್ತು. ಈಸಾಗಿ ಕುತ್ಕೊಂಡಿದ್ದೀವಿ, ಆಕಾಶ್ ನಿಂತ್ಕೊಂಡಿದ್ದಾನೆ. ಸೊ ಚೆನ್ನಾಗಿದೆ, ಬಟ್ ಹೆವಿ ಲೇಟು ಹೋಗಿ ಸಿಕ್ಕಾಬಟ್ಟೆ ಲೇಟ್ ಅಂದ್ಕೊಳ್ಳಿ. ಇಷ್ಟು ದಿನ ರೋಡಲ್ಲಿ ನೋಡ್ಕೊಂಡು ಹೋಗ್ತಾ ಇದ್ವಿ ಏರಿಯಾನ, ಇವಾಗ ಮೇಲಿಂದ ನೋಡ್ಕೊಂಡು ಹೋಗ್ತಾ ಇದ್ದೀವಿ. ಖುಷಿ ಆಗ್ತದೆ. ಬನ್ನಿ ಹೋಗ್ಬಿಟ್ಟು ರಿಟರ್ನ್ ಬರ್ಬೇಕಾದ್ರೆ ಖಾಲಿ ಇರೋದು ಹೇಗಿದೆ ಅಂತ ತೋರಿಸ್ತೀನಿ. ಗೈಸ್ ಇವಾಗ ಹೆಬ್ಬಗೋಡಿಗೆ ಬಂದು ಇಳಿದ್ವಿ. ಇವಾಗ ನಾವು ಹೋಗಿ ಟಿಕೆಟ್ ಮತ್ತೆ ರಿಟರ್ನ್ ಈಸ್ಕೊಂಡು ಮೇಲೋಗಿ ನಿಂತ್ಕೊಳ್ಳೋ ಅಷ್ಟರಲ್ಲಿ ಟ್ರೈನ್ ಬಂದಿರೋದು. ಎಷ್ಟು ನಿಮಿಷ ತೋರಿಸ್ತಾ ಇದೆ? 5 ನಿಮಿಷ. ನಾವು ಅಷ್ಟರಲ್ಲಿ 5 ನಿಮಿಷ 10 ನಿಮಿಷ ಆಗುತ್ತೆ. ಇವಾಗ ನಾವು ಅಷ್ಟರಲ್ಲಿ ಹೋಗಿ ಟಿಕೆಟ್ ಇಸ್ಕೊಂಡು ಆ ಕಡೆ ಹೋಗಿ ನಿಂತ್ಕೊಳ್ಳೋಣ ಗೈಸ್. ಒಳಗೆ ತುಂಬ ಚೇಂಜಸ್ ಆಗಿದೆ, ತುಂಬ ಜನ ಇದ್ದರು ಟ್ರೈನ್ ಒಳಗಡೆ. ನಾರ್ಮಲ್ ಟ್ರೈನ್ಗಿಂತ ತುಂಬ ಚೇಂಜಸ್ ಇದೆ. ಏನು ಚೇಂಜಸ್ ಇದೆ ಕಮೆಂಟ್ ಮಾಡಿ. ನೀವೇನಾದರೂ ನೋಡಿದರೆ ನಾನು ಇಲ್ಲಿಂದ ರಿಟರ್ನ್ ಹೋಗ್ಬೇಕಾದ್ರೆ ನಿಮಗೆ ತೋರಿಸ್ತೀನಿ ಏನೇನು ಚೇಂಜಸ್ ಇದೆ. ಬನ್ನಿ ಹೋಗೋಣ. ವಿತೌಟ್ ಟಿಕೆಟ್ ಇದು ಮಾಡ್ತಾ ಇದ್ದಂಗೆ ತಗೋ ವಿತೌಟ್ ಟಿಕೆಟ್ ಪ್ರಯಾಣ ಮಾಡಿದೆ. ಇಲ್ಲ ಗೈಸ್ ಒನ್ ಮೋರ್ ರೌಂಡ್. ಇವಾಗ ಹೆಬ್ಬಗೋಡಿ ಟು ಸಿಂಗಸಂದ್ರ. ಈ ಒಂದು ಟಿಕೆಟ್ ಇದು ಕಾಯಿನ್ ಎತ್ಕೊಂಡು ಹೋಗ್ಬಿಟ್ಟಿದ್ದೀನಿ. ಅಲ್ಲಿ ಕೆಲಸ ಮಾಡೋರು ಟಿಕೆಟ್ ಇಲ್ದಾನೆ ಓಡಿಸಿದ್ರೆ ಫೈನ್ ಹಾಕ್ತೀನಿ, ಟಿಕೆಟ್ ಇಲ್ದಾನೆ ಬಂದ್ರೆ ಫೈನ್ ಹಾಕ್ತೀನಿ ಅಂತಾರೆ. ಟಿಕೆಟ್ ಕೊಡೋ ಈ ಥರ ಅಲ್ಲ. ಟ್ರೈನ್ ಬಂತು. ಕರೆಕ್ಟ್ ಟೈಮಿಗೆ ಬಂದಿದ್ದೀವಿ ಗೈಸ್. ಸದ್ಯ ವೆಯ್ಟ್ ಮಾಡೋಂಗಿಲ್ಲ ಇವಾಗ. ಲೆಟ್ಸ್ ಗೋ. ಗೈಸ್ ಮೆಟ್ರೋ ಹೊಸ ಅಪ್ಡೇಟ್ ಇದು. ಅವಾಗೆಲ್ಲ ಬರೀ ಪೋಸ್ಟರ್ ಥರ ಅಂಟಿಸಿದ್ರು. ನಾನು ಈ ಫೋನಲ್ಲಿ 5XL ಫೋಟೋ ಹಿಡಿದ್ಬಿಟ್ಟು ಅಯ್ಯೋ ಎಷ್ಟು ದೂರ ಇದೆ ಅಂತ ನೋಡ್ತಾ ಇದ್ದೆ. ಇವಾಗ ಡಿಜಿಟಲ್ ಕೊಟ್ಬಿಟ್ಟಿದ್ದಾರೆ. ಇದೊಂದು ಅಪ್ಡೇಟ್ ಆಗಿದೆ. ಅಪ್ಗ್ರೇಡ್ ಆಗಿದೆ. ವಾಯ್ಸಲ್ಲೂ ಚೇಂಜಸ್ ಇದೆ ಸ್ವಲ್ಪ. ಇದೊಂದು ಅಪ್ಗ್ರೇಡ್ ಆಗಿದೆ. ಇನ್ನೂ ಏನೇನು ಅಪ್ಗ್ರೇಡ್ ಆಗಿದೆ ಅಂತ ಗೊತ್ತಿಲ್ಲ, ಗೊತ್ತಾದರೆ ಹೇಳ್ತೀನಿ. ನೋಡಿ ಈ ಥರ. ಸೊ ನೀವು ಏನಾದರೂ ಚೇಂಜಸ್ ನೋಡಿದ್ರೆ ಹಳೆ ಮೆಟ್ರೋಗಿಂತ ಹೊಸ ಮೆಟ್ರೋಲಿ ದಯವಿಟ್ಟು ಕಮೆಂಟ್ ಮಾಡಿ ಏನೇನು ಚೇಂಜಸ್ ನೋಡಿದ್ದೀರಾ ಅಂತ. ಗೈಸ್ ಇವಾಗ ತೋರಿಸಿದ್ನಲ್ಲ ಅದು ಇನ್ಫೋಸಿಸ್ ಸ್ಟಾಪು, ಎಲೆಕ್ಟ್ರಾನಿಕ್ ಸಿಟಿ. ಆ್ಯಕ್ಚುಲಿ ಇನ್ಫೋಸಿಸ್ ಅವರೇ ಅವ್ರಿಗೋಸ್ಕರ ಕಟ್ಸ್ಕೊಂಡಿರೋದು ಇದು. ಇನ್ಫೋಸಿಸ್ ಅವರೇ ಸಕ್ಕತ್ತಾಗಿ ಮಾಡಿದ್ದಾರೆ ಗೈಸ್. ಆಚೆಯಿಂದನೂ ಸೈಕ್ ಆಗಿದೆ ಅಂದ್ಕೊಳ್ಳಿ. ವಿಚಿತ್ರವಾಗಿ ಒಳಗಡೆನೂ ತುಂಬ ಚೆನ್ನಾಗಿದೆ. ಬೇರೆ ಮೆಟ್ರೋ ಸ್ಟೇಷನ್ಗಿಂತ ಇದು ಒಂದು ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಇನ್ಫೋಸಿಸ್ ಅವರೇ ಕಟ್ಸ್ಕೊಂಡಿರೋದು ಇದು, ಅದಕ್ಕೆ ತೋರಿಸ್ತೀನಿ. ನ್ಯೂಸ್ ರಿಪೋರ್ಟರ್ಸ್ ಎಲ್ಲ ಬಂದ್ಬಿಟ್ಟಿದ್ದಾರೆ ಗೈಸ್ ನಾನು ಬಂದಿದ್ದೀನಿ ಅಂತ. ಗೈಸ್ ನಾನು ಬಂದಿದ್ದೀನಿ ಅಂತ ನ್ಯೂಸ್ ಚಾನಲ್ ಅವರೆಲ್ಲ ಬಂದ್ಬಿಟ್ಟಿದ್ದಾರೆ ನಮ್ಮನ್ನು. ಗೈಸ್ ಇಳಿದ್ಬಿಟ್ವಿ, ಬಂತು ನಮ್ಮ ಏರಿಯಾ. ನ್ಯೂಸ್ ಚಾನಲ್ ಅವರೆಲ್ಲ ಬಂದ್ಬಿಟ್ಟಿದ್ದಾರೆ ಗೈಸ್ ನಮ್ಮ ಏರಿಯಾದಲ್ಲಿ ಮೆಟ್ರೋ ಆಗಿರೋದಕ್ಕೆ ಕೇಳ್ಕೊಂಡು. ಆಯ್ತಪ್ಪ, ನಾನೇ ನ್ಯೂಸ್ ಚಾನಲ್ ನಿನ್ನ ಹತ್ರ ಕೇಳ್ತೀನಿ. ಸೊ ನಮ್ಮ ಎಲೆಕ್ಟ್ರಾನಿಕ್ ಸಿಟಿ ಕಡೆ ಮೆಟ್ರೋ ಆಗಿರೋ ಎಲ್ಲೋ ಲೈನ್ ಆಗಿರೋದಕ್ಕೆ ನಿಮ್ಗೆ ಏನು ಅನ್ನಿಸ್ತದೆ? ನನಗೆ ತುಂಬ ಖುಷಿ ಆಗ್ತಾಯಿದೆ. ನಾನು ಆ್ಯಕ್ಚುಲಿ ಮೆಟ್ರೋಯಿಂದ ಫಸ್ಟ್ ಕಾಲ್ ಇಡೋತ್ತಿಗೆ ನನಗೊಂಥರ
ಇನ್ನೊಂದು ತುಂಬ ಹೆಂಗೆ ಹೇಳೋದು ಅಂತ ಹೇಳೋಕ್ಕಾಗಲ್ಲ, ಅಷ್ಟು ಬೇಜಾರಾಯಿತು. ಇನ್ನೊಂದೇನು ಅಂದರೆ ಮತ್ತೆ ನಾನು ಡೈಲಿ ನಾನು ಅಪ್ ಆ್ಯಂಡ್ ಡೌನ್ ಮಾಡ್ತಿದ್ದೆ. 4 ಕಿಲೋಮೀಟರ್ ನಡ್ಕೊ ಬಂದ್ಬಿಟ್ಟು ಮೆಟ್ರೋಗೆ ಬರ್ತಿದ್ದೆ. ಅಕ್ಕನ್ ಕುರ್ಪ ಹಾಕಿದ್ರೆ ಡಾಕ್ಟರ್ ಸ್ಟಿಚ್ ಹಾಕಕ್ ಜಾಗ ಇರಬಾರ್ದು, ಗೊತ್ತಾಯ್ತೇನೋ ನಿನ್ನ? ಸಾರಿ, ಮೆಟ್ರೋ ಬರ್ತಿದ್ದೆ, ಬಸ್ಸಿಗೆ ಬರ್ತಿದ್ದೆ. ಏನು ಹೇಳ್ಬೇಕು ಗೊತ್ತಾಗ್ತಲ್ಲ ನನಗೆ. ಮಾತೇ ಇಲ್ಲ. ಹೋಗ್ಬೇಕಾದ್ರೆ ಒಂಥರ ಮನ್ಸಿಗೆ ತುಂಬ ಬೇಜಾರಾಯಿತು. ಬೇಜಾರಾಯ್ತಾ? ಅಯ್ಯೋ ಮೊಂಕೆ. ಖುಷಿ ಆಯ್ತಾ ಬೇಜಾರಾಯ್ತಾ? ಖುಷಿ ಆಯಿತು. ಬಿಡಿ ಬಿಡಿ ಹೇಳ್ಬೇಡಿ ಬಿಡಿ. 4 ಕಿಲೋಮೀಟರ್ ನಡ್ಕೊಂಬರ್ತಿದ್ದೆ. ನಡ್ಕೊಂಬಂದ್ಬಿಟ್ಟು ಬಸ್ಸಿಗೆ ಹತ್ಬಿಟ್ಟು ರೆಡಿ ಆಗ್ಬಿಟ್ಟು ಮನೆಗೆ ಹೋಗೋಷ್ಟೊಳಗೆ ನಮ್ಮ ಮನೆ 12 ಗಂಟೆ ಆಗೋದು. ನನ್ನ ಮನೆ ತಲುಪತ್ತಿ ಡ್ಯೂಟಿಯಿಂದ. ಇದೇ ವಿಚಾರ ನಿಮ್ಮ ಮುಂದೆ ಹೇಳ್ಕೊಳ ಇಷ್ಟ. ಸಾರಿ, ಇವಾಗ 8 ಗಂಟೆಗೆಲ್ಲ ಮನೆಗೆ ಹೋಗಿ ಮಲ್ಕೊಂಡ್ವಿ. ಈ ಥರ ಹೇಳ್ತಿದ್ದ? ಈ ಥರ ಹೇಳ್ಬೇಕು ಅನ್ಕೊಂಡಿದ್ದು ನನಗೆ. ಬಟ್ ಕೇಳಲಿಲ್ಲ. ಏನೋ ಒಂದು ತುಂಬ ಖುಷಿ ಆಯಿತು. ನಮ್ಮ ಏರಿಯಾಗ ಮೆಟ್ರೋ ಬಂದಿದ್ದು. ಇವನು ಕಾಲನ್ನು ಬೇಜಾನ್ ದುಡ್ಡು ಉಳಿಸ್ತಾನೆ, ನಾನು ಬೇಜಾನ್ ದುಡ್ಡು ಉಳಿಸ್ತೀನಿ ಇನ್ಮೇಲೆ ಮೆಟ್ರೋ ಆಗಿರೋದ್ರಿಂದ. ಸೊ ಬನ್ನಿ ಹೋಗ್ತಾ ಹೋಗ್ತಾ ಮಾತಾಡೋಣ. ಸೊ ಹೀಗಿತ್ತು ನಮ್ಮ ಏರಿಯಾ ಮೆಟ್ರೋ, ತುಂಬ ಖುಷಿ ಆಯಿತು. ನನ್ನ ಮಗ ಲಿಫ್ಟಲ್ಲಿ ಹೋಗ್ತಾನಂತ ಎಕ್ಸಿಟ್ ಆಗ್ತಾನೆ. ಸೊ ಗೈಸ್, ನಾನು ಹೇಳಿದೆ ಏನೇನು ಚೇಂಜಸ್ ಆಗಿದೆ ಅಂತ ಕಮೆಂಟ್ ಮಾಡಿ ಅಂತ. ನೀವು ಕಮೆಂಟ್ ಮಾಡಿ, ನಾನು ನೆಕ್ಸ್ಟ್ ಟೈಮ್ ಹೋದಾಗ ಏನೇನು ಚೇಂಜಸ್ ಆಗಿದೆ ಅಂತ ಹೇಳ್ತೀನಿ. ಲೆಟ್ಸ್ ಗೋ, ಆಚೆ ಹೋಗ್ತಾ ಹೋಗ್ತಾ ಮಾತಾಡೋಣ ಗೈಸ್. ಬನ್ನಿ. ಎಷ್ಟೇ ತೊಳೆದ್ರೂ ಬೆಳ್ಳಗಾಗಲ್ಲ ಬಿಡೋ ನಿನ್ಲೇ. ಇವನೇನು ಮಕ್ಕ ಹೇಳ್ತಿದ್ದಂಗೆ ಇಟ್ಕೊಂಡವನೆ. ಎಷ್ಟು ತೊಳೆದ್ರೂ ಬೆಳ್ಳಗಾಗಲ್ಲ. ಬೆಳ್ಳಿಗಿದ್ಯಾ? ನಾನು ಬೆಳ್ಳಗೆ ಇದ್ದೀನಿ ನೋಡು. ನೋಡೋ ಗ್ಲೋ ನೋಡಲ್ಲ ನನ್ನ ಫೇಸಲ್ಲಿ. ನಿನ್ನ ಫೇಸಲ್ಲಿ ಗ್ಲೋ ತೋರಿಸಲ್ಲ. ಕರಿಯ ಬೆಳ್ಳಗಿರೋದಕ್ಕೆ ಮಾತಾಡ್ತಾ ಇರೋದು. ಗೈಸ್, ಇನ್ನೊಂದು ಏನು ಗೊತ್ತಾ, ನಮ್ಮ ಏರಿಯಾ ಎಕ್ಸಿಟ್ ಹೆಂಗೆ ಕೊಟ್ಟಿದ್ದಾರೆ ಗೊತ್ತಾ? ವಾವ್, ತಂಪು ಗಾಳಿ ಬರ್ತಾ ಇದೆ ಇಲ್ಲಿ ನೋಡಿ. ಖುಷಿ ಆಗೋಯ್ತಿದೆ ನೋಡಿ. ಲಿಟ್ರಲಿ ಗೈಸ್, ನಾನು ನೋಡಿರೋ ಮೆಟ್ರೋ ಸ್ಟೇಷನ್ಗಳಲ್ಲೇ ಬೆಸ್ಟ್ ಮೆಟ್ರೋ ಸ್ಟೇಷನ್ ನಮ್ಮದೇ. ಇದೊಂದು ಇನ್ಫೋಸಿಸ್ ಸಗದಾಗಿದೆ ನೋಡಿ. ಎಕ್ಸಿಟ್ ಹೆಂಗೆ ಕೊಟ್ಟಿದ್ದಾರೆ, ರಾಜಾರೋಷಾಗಿ ಹಿಂಗೆ ಹೇಳ್ಕೊಂಡು ಹೋಗ್ಬೋದು ನಾವು. ಗಾಡಿ ಲಿಫ್ಟ್ ಬೇರೆ ಕೊಟ್ಟಿದ್ದಾರೆ. ಸೂಪರ್. ದಯವಿಟ್ಟು ಇದೇ ಥರ ನಾನು ಬೆಳಗ್ಗೆ ತೋರಿಸಂಗೆ ರೋಡ್ ಒಂದು ಮಾತ್ರ ರೆಡಿ ಮಾಡಿಸ್ಕೊಟ್ಬಿಡಿ ಪ್ಲೀಸ್. ಈ ಸರೌಂಡಿಂಗಲ್ಲಿ ಕಾರ್ಪೊರೇಟರ್ಸ್ ಆಗಿರಲಿ, MLAಗಳು ಯಾರಾದರೂ ಈ ವಿಡಿಯೋ ಅವ್ರ ತನಕ ಏನಾದರೂ ತಲುಪಿದ್ರೆ ದಯವಿಟ್ಟು ರೋಡ್ ಸರಿ ಮಾಡಿಸ್ಕೊಡಿ. ನೋಡಿ, ನಮ್ಮ ಏರಿಯಾದಲ್ಲಿ ಫುಲ್ಲು ಪರಿಸರ ಪ್ರೇಮಿಗಳು ನಾವು. ಸಕ್ಕದಾಗಿದೆ ಗೈಸ್. ತುಂಬ ಖುಷಿ ಆಗೋಯ್ತು ನನಗೆ ಮೆಟ್ರೋಗೆ ಬಂದು ಇವತ್ತು. ಒಂಥರ ಟ್ರಿಪ್ಪಿಗೆ ಬಂದಂಗೆ ಆಯಿತು. ಬನ್ನಿ ಹೋಗೋಣ. ತುಂಬ ಖುಷಿ ಆಯಿತು, ನಿಜವಾಗ್ಲೂ ತುಂಬ ಖುಷಿ ಆಯಿತು ಗೈಸ್ ನನಗೆ. ಗೈಸ್, ಬ್ಯಾಕ್ ಟು ಹಳೆ ಅಡ್ಡ. ವಿಷಯ ಏನಂದರೆ, ನಮ್ಮ ಯಾಕೂಬ್ರು ಅವರು ಹೊಸದಾಗಿ ಅಂಗಡಿನ ರಿನೋವೇಟ್ ಮಾಡೋರೆ. ಹಾಯ್, ಹಲೋ ಫ್ಯಾಮಿಲಿ ಕೆಫೆ ಅಂತ ನಮ್ಮ ಏರಿಯಾದಲ್ಲೇ ಇರೋದು. ಸೊ ನಾನು ಇದನ್ನು ಇನ್ಸ್ಟಾಗ್ರಾಮಲ್ಲಿ ಒಂದು ಹಾಕ್ತೀನಿ, ಸದ್ಯಕ್ಕೆ ಯೂಟ್ಯೂಬಲ್ಲಿ ನೋಡ್ಕೊಳ್ಳಿ. ಹೊಸದಾಗಿ ಮಾಡಿದ್ದಾರೆ. ಈ ಜಾಗ ಇರಲಿಲ್ಲ. ಇವಾಗ ಸ್ಯಾಂಡ್ವಿಚ್ಚು ಹೊಸದಾಗಿ ಮೆನ್ಯೂದಲ್ಲಿ ಏನೇನು ಆ್ಯಡ್ ಆಗಿದೆ? ಬರ್ಗರು, ಸ್ಯಾಂಡ್ವಿಚ್ಚು, ರೋಲ್ಸು, ರ್ಯಾಪ್ಸು, ಆಮೇಲೆ ಫ್ರೆಂಚ್ ಫ್ರೈಸಲ್ಲಿ ಲೋಡೆಡ್ ಫ್ರೈಸ್ ಬರುತ್ತಲ್ಲ ಅದೆಲ್ಲ ಆ್ಯಡ್ ಆಗಿದೆ. ಮತ್ತು ಮೋಮೋಸ್ ಇದೆ. ಹಾಗೆ ಜ್ಯೂಸ್ ಅಂತ ನಾವು ನಾರ್ಮಲ್ ಇಲ್ಲೇ ಅಲ್ವಾ, ನಿಮಗೆ ಗೊತ್ತಲ್ವ, ಎಲ್ಲ ಬ್ಲಾಗಲ್ಲೂ ಹೇಳ್ತೀನಿ. ಆಮೇಲೆ ಜಾಗನೂ ತುಂಬ ಅಪ್ಡೇಟ್ ಮಾಡಿದ್ದಾರೆ. ಯಾಕೆಂದರೆ ಮುಂದೆ ತುಂಬ ಡೆವಲಪ್ಮೆಂಟ್ ಆಗಿದೆ ನಮ್ಮ ಏರಿಯಾ ಇವಾಗ. ಸೊ ಅದಕ್ಕೆ ಜಾಗನೂ ಅಪ್ಡೇಟ್ ಮಾಡಿದ್ದಾರೆ. ಸೊ ಈ ಏರಿಯಾದಲ್ಲಿ ಯಾರು ಈ ಬ್ಲಾಗ್ ನೋಡ್ತಾ ಇದ್ದಾರೆ ದಯವಿಟ್ಟು ಆಲ್ರೆಡಿ ಇದು ಮಾಡ್ತೀರಾ, ಇಲ್ಲಿ ವಿಸಿಟ್ ಮಾಡ್ತೀರಾ, ದಯವಿಟ್ಟು ಜಾಸ್ತಿ ವಿಸಿಟ್ ಮಾಡಿ ಗೈಸ್. ಏನಂತೀರಾ? ನಾನು ತಿನ್ನಲ್ಲ, ನನಗೆ ಬೇಡ. ಇರೋ ಜಾಗ ತೋರಿಸ್ತೀನಿ ಯಾವ ಥರ ಅಪ್ಡೇಟ್ ಮಾಡಿದ್ದಾರೆ ಅಂತ. ಮೊಣೆ ಹಾಯ್, ಹಲೋ, ಹಾಯ್. ಏನು ಮಾಡ್ತಾ ಇದ್ದೀರಾ? ಬಟರ್ ಫ್ರೂಟ್ ನನಗೋಸ್ಕರ ಅಪ್ಡೇಟ್ ಸಕ್ಕತ್ತಾಗಿ ಅಪ್ಡೇಟ್ ಮಾಡಿದ್ದಾರೆ. ಸೊ ಏರಿಯಾದಲ್ಲಿ ಯಾರ್ಯಾರು ಇದ್ದೀರೋ ವಿಸಿಟ್ ಮಾಡ್ತಾ ಇದ್ದೀರಾ, ಇನ್ನೂ ಜಾಸ್ತಿ ವಿಸಿಟ್ ಮಾಡಿ. ನಮ್ಮದು ಹ್ಯಾಪಿ ಪ್ಲೇಸ್ ಇದು. ತುಂಬ ಆಲ್ರೆಡಿ ಬೇಜಾನ್ ನಾವು ವ್ಲಾಗ್ಸು ವೀಡಿಯೋಸ್ ಎಲ್ಲ ಇಲ್ಲೇ ಮಾಡ್ತಾ ಇರೋದು, ನಿಮಗೆ ಗೊತ್ತದು. ಸೊ ಐ ಲವ್ ದ ಪ್ಲೇಸ್, ಐ ಲವ್ ದ ಫುಡ್, ಜ್ಯೂಸ್, ಎವ್ರಿಥಿಂಗ್. ನಾನು ಬಟರ್ ಫ್ರೂಟ್ ಇಟ್ಕೊಂಡಿರೋದು ನೋಡಿ, ಸೈಕೆ ಹಾಕ್ಬಿಡು ಅವ್ನು ಪ್ರೋಟೀನ್ ಅಂತ ಅಂದರೆ ಕಾಲು. ಬಟರ್ ಫ್ರೂಟ್ ಗೈಸ್, ಬಟರ್ ಫ್ರೂಟ್ ಒಂದಿದ್ದಕ್ಕೆ ಏನಕ್ಕೆ ನಗಾಡ್ತವನೆ ಅಂತ ಇವಾಗ ಗೊತ್ತಾಯ್ತು ನನಗೆ. ಒಂದ್ಸತಿ ಏನು ಮಾಡಿದೆ ಗೊತ್ತಾ, ಬಟರ್ ಫ್ರೂಟ್ಗೆ ಇವನು ಜ್ಯೂಸ್ ಹೇಳಿದ್ದ. ನಾನು ಬಟರ್ ಫ್ರೂಟು, ಹಕ್ಕಿಮೋ ಗ್ರೇಪು, ನಾನು ವಾಟರ್ ಮೆಲನ್ ಯಾವುದೋ ಹೇಳಿದ್ದೆ. ಇವನು ನನಗೊಂದು ಐಡಿಯಾ ಬಂತು, ಶಾಮ್ ಮಳೆ ಬರೋ ಥರ ಇದೆ, ಮನೆ ಬಟ್ಟೆ ಒಣಗಿ ಹಾಕಿದ್ವಿ, ಮನೇಲಿ ಯಾರೂ ಇಲ್ಲ, ನೋಡ್ಕೊಂಡು ಹೋಗು ಅಂತ ಕಳಿಸ್ಬಿಟ್ಟು ಇವ್ನು ಬಟರ್ ಫ್ರೂಟ್ ಜ್ಯೂಸ್ ಹೇಳ್ಬಿಟ್ಟು ಹೋಗಿದ್ನಲ್ಲ, ಪಕ್ಕದಲ್ಲೇ ಮೆಡಿಕಲ್ ಇದೆ, ಹೋಗ್ಬಿಟ್ಟು ಬೇದಿ ಮಾತ್ರ ತೊಗೊಂಡ್ಬಿಟ್ಟು ಬಟರ್ ಫ್ರೂಟ್ ಒಳಗೆ ಹಾಕ್ಬಿಟ್ಟು
ಬಟರ್ ಫ್ರೂಟ್ ಒಳಗೆ ಆಗ ಬಂದು ಕುಡಿದು ಏನು ಈ ಟೇಸ್ಟ್ ಅಂತಾರೆ ಹಿಂಗೆ ಹೊಸದು ಆಲ್ಮಂಡ್ ಹಾಕ್ಸಿದ್ದೀನಿ ಕುಡಿ ಕೆಳಗೆ ಆಲ್ಮಂಡ್ ಇದೆ ನೋಡು ಅಂತ ಮಾತ್ರೆ ತೊಡ್ಬಿಟ್ಟು ಕುಡಿಸ್ಬಿಟ್ಟಿದ್ದೆ 2 ದಿನ ಅಣ್ಣ ಎದ್ದೇ ಇಲ್ಲ ಫುಲ್ ಲೂಸ್ ಮೋಷನ್. ಅದನ್ನ ನೋಡ್ಬಿಟ್ಟು ನಗಾಡ್ತಾವ್ರೆ. ಅಯ್ಯೋ ಒಂದೊಂದು ಮಾಡಿಲ್ಲ ಇದು ನಾನು ಸಾಯಿಸಿಲ್ಲ ಅಷ್ಟೇ, ಕಾಲುನ ಎಲ್ಲ ಟ್ರೈಯೂ ಮಾಡಿಬಿಟ್ಟಿದ್ದೀವಿ ಇದ್ಮೇಲೆ. ಇವಾಗ ಕುಡ್ಬಿಟ್ಟು ಹೊಡೋಣ ನಡೀರಿ. ಬಟರ್ ಫ್ರೂಟದು ಟೇಸ್ಟ್ ಬರ್ತಾ ಇಲ್ವಾ? ಬಟರ್ ಫ್ರೂಟ್ ಟೇಸ್ಟ್ ಬರ್ತಿಲ್ವೇನೋ? ಕುಡ್ದು ನೋಡು. ನಾನು ಬಟರ್ ಫ್ರೂಟ್ ಬಾಯೊಳಗೆ ತುಂಬ್ಕೊಂಡು ಅದ್ರೊಳಗೆ ಕುಡಿ ಇನ್ನೊಂದ್ ಸ್ವಲ್ಪ ಕುಡಿದ್ಬಿಡು ಹೋಗ್ಲಿ. ನಾನ್ ತಾನೆ ಗೈಸ್ ಬಟರ್ ಫ್ರೂಟ್ ಜ್ಯೂಸ್ ಬಾಯೊಳಗೆ ತುಂಬ್ಕೊಂಡು ಕೊಡು ಅಂದೆ. ಕೊಟ್ಟ ಅದ್ರೊಳಗೆ ಉಗಿಸ್ಬಿಟ್ಟೆ ಪೈಪ್ ಒಳಗೆ. ಈ ಬಡತವಿಂದ ದೇಶ ಉದ್ಧಾರ ಆಯ್ತದ. ಕುಡ್ಬಿಟ್ಟಾಗ ಕಾಲೋಗಿ ಮಾಡಿದ್ದೀನಿ, ಬೇಜಾನ್ಸತಿ ಮಾಡಿದ್ದೀನಿ ಈ ಥರ. ವಾಟರ್ ಮೆಲನ್ನು, ಮ್ಯಾಂಗೋ ಜ್ಯೂಸ್ ಎಲ್ಲದ್ರಲ್ಲೂ ನಾನು ಏನು ಕುಡಿತೀನಿ ಅದ್ರೊಳಗೆ ಇರುತ್ತೆ ಅದು. ಇವತ್ತು ಇವನ್ ತಗ್ಲಾಕೊಂಡ ಸರ್ಯಾಗೆ. ಹೆಂಗಿತ್ತು ಮಚ್ಚೆ ಟೇಸ್ಟು? ನಿನ್ ಜನ್ಮಕ್ಕೆ ಹೋಗೋ. ಬನ್ನಿ ಇವಾಗ. ಅಮ್ಮ ಹೆಂಗಿತ್ತು ಗೊತ್ತಾ ಮೆಟ್ರೋ? ಸಖತ್ತಾಗಿತ್ತು. ಹೋಗಿ ಬಂದೆ ನಾನು ಮೆಟ್ರೋಗೆ. ನಾವು ಹೋಗೋಣ ಒಂದ್ಸತಿ ಮೆಟ್ರೋ. ಸಖತ್ತಾಗಿತ್ತು. ಎಲ್ಲ ಚೇಂಜ್ ಮಾಡೋರು ಹೊಸದಾಗೆ. ಬ್ಲಾಗ್ ಮಾಡ್ತಿದ್ಯಾ? ಚಿಕ್ಕಮ್ಮ ಮಾತಾಡ್ತಾಳೆ, ಇದು ಮಾಡು. ಹಾಕು ಮಾತಾಡೆ. ಅವ್ನು ಹೋಗಿದ್ದೆಲ್ಲ ಶೂಟಿಂಗ್ ಯಾವ್ದಕ್ಕೆ? ಇದ್ರಲ್ಲಿ ಮೆಟ್ರೋದಲ್ಲಿ. ಮೆಟ್ರೋ ನೆನ್ನೆ ನನ್ಗೆ ಇನ್ನೊಂದು ಇದಿತ್ತು, ವರ್ಕ್ಶಾಪ್ ಇತ್ತು, ಪ್ರಾಕ್ಟೀಸ್. ಅಲ್ಲಿಗೆ ಹೋಗಿದ್ದೆ, ಬೇರೆ ಪ್ರಾಜೆಕ್ಟ್. ಹಾ ಇವಾಗ ಮೆಟ್ರೋಗೆ ಹೋಗಿ ಬಂದೆ. ಇವತ್ತು ಬಂದಿದ್ರು ನ್ಯೂಸ್ ಚಾನಲ್ ಅವರು. ಹೋಗಿ ಹಿಂದೆ ಬಚ್ಚಿಟ್ಕೊಂಡ್ಬಿಟ್ಟೆ ನಾನು. ಹಾಯ್ ಹೇಳಿ ಬ್ಲಾಗ್. ಹಾ ಮಾಡ್ದೆ ಬ್ಲಾಗಿಗೆ ಹಾಯ್ ಹೇಳಿ. ಹಾಯ್ ನಮ್ಮ ಚಿಕ್ಕಮ್ಮ ಗೈಸ್ ಇದು. ಹಾಯ್ ಹೇಳಿ ಎಲ್ಲರೂ ರೋಹನ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಿ. ಸಬ್ಸ್ಕ್ರೈಬ್. ಹಾ ಆಯ್ತು ಹೇಳಿ. ಹಾ ನಮ್ಮ ಚಿಕ್ಕಮ್ಮ ಗೈಸ್, ನಮ್ಮ ಸುಮ ಚಿಕ್ಕಮ್ಮ ಅಂತ. ನಮ್ಮ ಲಾಸ್ಟ್ ಚಿಕ್ಕಮ್ಮ ಇವರು. ನಮ್ಮಮ್ಮ ಫಸ್ಟು, ಆಮೇಲೆ ಮಧು ಚಿಕ್ಕಮ್ಮ, ಆಮೇಲೆ ಪವಿ ಚಿಕ್ಕಮ್ಮ, ಆಮೇಲೆ ಸುಮ ಚಿಕ್ಕಮ್ಮ, ಆಮೇಲೆ ಇಬ್ರು ನಮ್ಮ ಮಾಮಂತರು. ಇದು ನಮ್ಮ ಕ್ಯೂಟ್ ಚಿಕ್ಕಮ್ಮ ಇದು. ಮದುವೆ ಆಗ್ಲಿ ಬೇಗ ಅಂತ ಆಶೀರ್ವಾದ ಮಾಡಿ. ಯಪ್ಪ ಹುಡುಗಿ ಹುಡ್ಕೊಡಿ, ಚೆನ್ನಾಗಿರೋ ಹುಡುಗಿ ಹುಡ್ಕೊಡ್ರಿ, ಹೊಸ ಹುಡುಗಿ, ಬೇರೆ ಹುಡುಗಿ. ಯಪ್ಪ ಓಕೆ ಫ್ರೆಂಡ್ಸ್, ಬಾಯ್. ಗೈಸ್ ಇವತ್ತಿನ ಟಾಸ್ಕ್ ಎಲ್ಲ ಮುಗ್ದಿದೆ ನಮ್ಮದು. ಸೊ ಇವತ್ತಿನ ಬ್ಲಾಗ್ ಹೀಗಿತ್ತು. ನಾವು ಇವತ್ತು ಪುಳಿಯೋಗರೆ ಮಾಡಿದ್ವಿ, ಮೆಟ್ರೋಗೆ ಹೋದ್ವಿ, ಆಮೇಲೆ ಇನ್ನು ಏನೇನು ಮಾಡಿದ್ವಿ, ಕಾಲು ನೋವು ಕರ್ಕೊಂಬಂದ್ವಿ. ತುಂಬ ಟಾಸ್ಕ್ ಇತ್ತು ಇವತ್ತು. ಇವತ್ತಿನ ಡೈಲಿ ಬ್ಲಾಗ್ ಹೀಗಿತ್ತು. ನಿಮಗೆ ಇದೇ ಥರ ಬ್ಲಾಗ್ಸ್ ಬೇಕು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಕೇಳ್ತಾ ಬ್ಲಾಗ್ನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ ಗೈಸ್. ನಿಮ್ಗೆಲ್ಲ ಸಿಗ್ತೀನಿ ನಾನು ನೆಕ್ಸ್ಟ್ ಬ್ಲಾಗಲ್ಲಿ. ಟಿಲ್ ದೆನ್ ಟೇಕ್ ಕೇರ್, ಬಾಯ್. ರೋಹನ್ ರಾಜ್ ಸೈನಿಂಗ್ ಆಫ್.